ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಿವೇದಿತಾ ಅವರೇ, ಒಂದು ನಿಮಿಷ. ಒಂದು 10 ನಿಮಿಷ ಟೈಮ್ ಇದ್ದರೆ ನನ್ನ ಜೊತೆ ಮಾತಾಡ್ಬೋದಾ? ಏನು ಸರ್ ಮಾತಾಡೋದಿದೆ? ಎಲ್ಲ ಮುಗೀತಲ್ಲ ತಮ್ಮ ತಂದೆಯವ್ರ ಕೃಪೆಯಿಂದ. ಪ್ಲೀಸ್ ನಿವೇದಿತಾ ಅವರೇ, ಅಷ್ಟೊಂದು ಅಪ್ಸೆಟ್ ಆಗಬೇಡಿ. ನನಗೆ ಗೊತ್ತು ನಿಮ್ಗೆ ಹರ್ಟ್ ಆಗಿದೆ ಅಂತ. ಸ್ವಲ್ಪ ಹೊತ್ತು ಅಷ್ಟೇ, ಬನ್ನಿ ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ. ಪ್ಲೀಸ್ ಬನ್ನಿ. ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳ್ತೀನಿ. ನಮ್ಮ ತಂದೆಯವರು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿದ ವಿಚಾರ ನಿಮ್ಮ ಪೇರೆಂಟ್ಸ್ ನಂಗೆ ಬಂದು ಹೇಳಿದ ಮೇಲೇ ಗೊತ್ತಾಯಿತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿಸ್. ನಿಮ್ಮ ಪೇರೆಂಟ್ಸ್ ಬಂದು ನಿಮ್ಮನ್ನು ತುಂಬ ದೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿದಾಗಲಿಂದ ನನ್ನ ಮನಸ್ಸು ಯಾಕೋ ಸರಿ ಇಲ್ಲ. ನಾನೇ ಕಾರಣ ಆಗಿಬಿಟ್ನಲ್ಲ ನಿಮ್ಮ ಪನಿಷ್ಮೆಂಟ್ಗೆ ಅಂತ ಒಳೊಳಗೆ ಚುಚ್ತಾ ಇದೆ. ನಿಮ್ಮ ಪಾಡಿಗೆ ಇದ್ದು ನಿಮ್ಮನ್ನು ಸುಮ್ಮನೆ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಹೇಳಿ ತೊಂದರೆಯಲ್ಲಿ ಸಿಕ್ಕಾಕಿಸ್ಬಿಟ್ಟೆ. ಆದರೆ ನನ್ನ ಉದ್ದೇಶ ಒಳ್ಳೆಯದೇ ಆಗಿತ್ತು. ಆದರೆ ಅದರ ಔಟ್ಕಮ್ಮು ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಗೋಗಿರೋ ವಿಚಾರನ ಮತ್ತೆ ಮಾತಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅಲ್ವಾ? ಬೇರೆ ಏನಾದರೂ ವಿಚಾರ ಇದ್ದರೆ ಹೇಳಿ, ಇಲ್ಲಾಂದರೆ ನನಗೆ ಕೆಲಸ ಇದೆ, ನಾ ಬರ್ತೀನಿ. ಅಲ್ಲ, ಒಂದು ನಿಮಿಷ ನೋಡಿ, ನಾನು ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳೇಬೇಕು. ಇಲ್ಲಾಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರಲ್ಲ ಅಂತ ನನ್ನ ಮನಸ್ಸಿಗೆ ಕಷ್ಟ ಆಗೋ ವಿಚಾರ ಮಾತಾಡಿದ್ರೆ ನೋಡಿ ಸರ್, ನಾ ಆ ವಿಚಾರಗಳನ್ನೆಲ್ಲ ಯಾವತ್ತೂ ಮರ್ತುಬಿಟ್ಟಿದ್ದೀನಿ. ಕೆಟ್ಟ ಕನಸು ಅಂತ ಮತ್ತೆ ಮಾತಾಡಿ ಅದನ್ನೆಲ್ಲ ನೆನಪಿಸ್ಬೇಡಿ. ಅಲ್ಲ, ನಿಮ್ಗೆ ಕಷ್ಟ ಆದರೂ ಒಬ್ಬ ಒಳ್ಳೆ ಫ್ರೆಂಡಾಗಿ ನನ್ನ ಮಾತುಗಳನ್ನು ಕೇಳಿಸ್ಕೊಳ್ಬೋದು ಅಲ್ವಾ? ಪ್ಲೀಸ್. ನಿವೇದಿತಾ ಅವರೇ, ನಾನು ಇತ್ತೀಚೆಗೆ ಯಾವಾಗಲೂ ದ್ವಂದ್ವದಲ್ಲಿ ಒದ್ದಾಡ್ತಾ ಇರ್ತೀನಿ. ನಿಮ್ಮ ಹತ್ರ ಮಾತಾಡಿದಾಗ ನೀವು ಸರಿ ಅನ್ನಿಸ್ತೀರಾ, ಅದೇ ನಮ್ಮ ತಂದೆ ಹತ್ರ ಮಾತಾಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂನಿಂದ ಅವ್ರು ಸರಿ ಅನ್ನಿಸ್ತಾರೆ. ಏನೋ ನಾನೇ ಸರಿ ಇಲ್ವೋ, ನಾನೇ ಬದಲಾಗಬೇಕೋ, ಹೀಗೆ ಏನೇನೋ ಗೊಂದಲಗಳು. ಮನಸ್ಸಿಗೆ ಒಂಚೂರು ನೆಮ್ಮದಿ ಇಲ್ಲ. ಸರ್, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಎದುರಿಸೋಕ್ಕೆ ಧೈರ್ಯ ಇಲ್ಲದೆ ಇದ್ದವರು ಈ ರೀತಿ ದ್ವಂದ್ವದಲ್ಲಿ ಒದ್ದಾಡ್ತಾರೆ. ಸತ್ಯ, ನ್ಯಾಯ, ಆದರ್ಶ ಅಂತೆಲ್ಲ ಮಾತಾಡ್ತೀರಾ ನೀವು. ಆದರೆ ಸತ್ಯ, ನ್ಯಾಯ, ಆದರ್ಶದ ಪರ ನಿಲ್ಬೇಕಾಗಿ ಬಂದಾಗ ಎದುರಿಸೋಕ್ಕಾಗದೆ ಒದ್ದಾಡ್ತೀರಾ. ಇದೆಲ್ಲ ನಿಮ್ಮ ಕಲ್ಪನೆ ಮಟ್ಟಿಗೆ ಮಾತ್ರ ಸತ್ಯ. ವಾಸ್ತವವಾಗಿ ಇದನ್ನೆಲ್ಲ ಎದುರಿಸಬೇಕಾಗಿ ಬಂದಾಗ ನಿಮ್ಮ ಸತ್ಯ, ನ್ಯಾಯ, ಆದರ್ಶ ಇದೆಲ್ಲ ಸೋತು ಹೋಗುತ್ತೆ. ನಿಮ್ಮ ತಂದೆಯವ್ರ ಹೆದರಿಕೆ ಮಾತ್ರ
ನಿಮ್ಮನ್ನು ಕಾಡುತ್ತೆ. ಈಗ ನನ್ನ ವಿಚಾರನೇ ತಗೊಳ್ಳಿ ಸರ್. ನಂದೇನು ತಪ್ಪಿಲ್ಲ ಅಂತ ನಿಮ್ಮ ಮನಸ್ಗೂ ಗೊತ್ತು. ಆದರೆ ನಿಮ್ಮ ತಂದೆಯವ್ರನ್ನ ನಿಮಗೆ ಧೈರ್ಯವಾಗಿ ಎದುರಿಸೋಕ್ಕಾಗ್ತಾ ಇಲ್ಲ. ಧೈರ್ಯದ ಪ್ರಶ್ನೆ ಅಲ್ಲೇ ನಿವೇದಿತ ಅವರೇ. ನಾನು ನಮ್ಮ ತಂದೆನ ಹೇಗೆ ಎದುರಾಕೊಳ್ಳಿ ಹೇಳಿ? ಎದುರಾಕೊಳ್ಳೋಕ್ಕಾಗದೇ ಇದ್ಮೇಲೆ ಈ ರೀತಿ ನ್ಯಾಯ, ಸತ್ಯ, ಆದರ್ಶ ಅಂತೆಲ್ಲ ಮಾತಾಡೋದು ಬಿಟ್ಬಿಡಿ ಸರ್. ನಿಮ್ಮ ತಂದೆಯವ್ರು ಏನು ಹೇಳ್ತಾರೋ ಅದನ್ನೇ ಮಾಡ್ಕೊಂಡು ಇದ್ಬಿಡಿ. ಆದರೆ ನಂಗೆ ಹಾಗೂ ಇರೋಕ್ಕಾಗಲ್ಲ ನಿವೇದಿತ ಅವರೇ. ನಾನು ಒಂದು ವೇಳೆ ಹಾಗೆ ಇದ್ದಿದ್ದರೆ ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು, ನಿಮಗೆ 4 ಸಮಾಧಾನದ ಮಾತುಗಳನ್ನು ಹೇಳಬೇಕು, ನನ್ನ ಕೈಲಾದರೆ ನಿಮ್ಗೆ ಬೇರೆ ಕೆಲಸ ಕೊಡಿಸ್ಬೇಕು ಅಂತೆಲ್ಲ ನಂಗೆ ಅನ್ನಿಸ್ತಾನೆ ಇರಲಿಲ್ಲ ಅಲ್ವಾ? ಇದನ್ನೇ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೆ ನಿವೇದಿತ ಅವರೇ. ಆದರೆ ನೀವು ಸ್ವಲ್ಪ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನನಗೂ ನ್ಯಾಯವಾಗಿರಬೇಕು, ಒಳ್ಳೇದು ಮಾಡಬೇಕು ಅಂತೆಲ್ಲ ಇದೆ. ಅಟ್ ದ ಸೇಮ್ ಟೈಮ್ ನನ್ನ ತಂದೆನ ಎದುರು ಹಾಕೊಳ್ಳೋ ಶಕ್ತಿನೂ ನನಗಿಲ್ಲ. ಹೊರಗಿನವರಿಗೆ ಏನೇ ಆಗಿರಲಿ, ಅವರು ನನಗೆ ತಂದೆ. ಅವರು ನನಗೆ ಅವ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ, ಗೌರವ ಇದೆ, ಮತ್ತೆ ಭಯನೂ ಇದೆ. ಹೌದು, ಭಯನೂ ಇದೆ. ಏನು ಮಾಡಲಿ ಹೇಳಿ? ನೋಡಿ ಸರ್, ಇದಕ್ಕೆ ನಾನೇನು ಹೇಳೋಕ್ಕಾಗೋದಿಲ್ಲ. ಇದು ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ಸರಿ ಬಿಡಿ, ಆ ವಿಚಾರ ನನ್ನ ಕರ್ಮ, ನಾನೇ ಒದ್ದಾಡ್ತೀನಿ. ಈಗ ನಿಮಗೆ ರಿಲೀವ್ ಆರ್ಡರ್ ಬಂತಾ? ಯಾವಾಗ ಸುಡ್ಕೋಪಕ್ಕೆ ಹೋಗಬೇಕಾಗಿರೋದು? ಈಗ ತಾನೇ ರಿಲೀವ್ ಆರ್ಡರ್ ತೊಗೊಂಡು ಹೋಗ್ತಾ ಇದ್ದೀನಿ ಸರ್. ಮುಂದಿನ ವಾರನೇ ಅಲ್ಲಿ ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೋಬೇಕು. ಅದನ್ನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮಣ್ಣ ಚಿದಾನಂದನ್ಗೂ ಟ್ರಾನ್ಸ್ಫರ್ ಆಯಿತು. ಈಗ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀನಿ. ಮನೆ ಕಡೆ ಯಾರು ಮಾಡ್ತಾರೆ? ವಯಸ್ಸಾಗಿದೆ ಅಪ್ಪನಿಗೆ. ಇತ್ತೀಚೆಗೆ ತುಂಬ ಹುಷಾರು ತಪ್ತಾ ಇದ್ದಾರೆ. ಪಾಪ ಅಮ್ಮ ಎಷ್ಟು ಅಂತ ಕೆಲಸ ಮಾಡ್ತಾಳೆ. ಮನೇಲೂ ಕೆಲಸ ಮಾಡಿಕೊಂಡು ಆಫೀಸ್ಗೂ ಹೋಗ್ಕೊಂಡು ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ನೋಡಿ ಸರ್, ಎಷ್ಟು ಕಷ್ಟ ಇದೆ ನಮ್ಮಂಥವ್ರ ಜೀವನ. ನಿಮ್ಮ ತಂದೆಯವ್ರಿಗೇನು ಒಂದು ಫೋನ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿಸಿದ್ರು. ನೀವು ಅಲ್ಲಿಗೆ ಹೋಗಲೇಬೇಕಾ ನಿವೇದಿತ ಅವರೇ? ಮತ್ತೇನು ಮಾಡೋಕ್ಕಾಗತ್ತೆ ಸರ್? ಬಡವ್ರಿಗೆ ದಾರಿ ಇರೋದಿಲ್ಲ. ನಿಮ್ಮಂಥವ್ರಿಗೆ ಸಾವಿರಾರು ದಾರಿ ಇರುತ್ತೆ. ನಿಮಗೀಗ ಜ್ಞಾನಬಂಧು ಕಾಲೇಜಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದಾರೆ? 6,000 ಸರ್. ನಿವೇದಿತ ಅವರೇ, ನನ್ನ ಪರಿಚಯ ಇರೋರೊಬ್ರು ಇದ್ದಾರೆ. ಅವ್ರದ್ದು ಒಂದು NGO ಇದೆ, ಸೌಹಾರ್ದ ಅಂತ, ಅಬಲೆಯರ ಸಂರಕ್ಷಣಾ ಕೇಂದ್ರ. ಅವ್ರೇನಾದರೂ ನಿಮ್ಗೆ ಅಲ್ಲಿ ಜಾಬ್ ಆಫರ್ ಮಾಡಿದರೆ ನೀವು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀರಾ? ಇಲ್ಲಿಗಿಂತ 2 ಸ್ಯಾಲ್ರಿ ಕೊಡ್ತಾರೆ. ನಿಮ್ಮದೇನೋ ಅಭ್ಯಂತರ ಇಲ್ಲ ಅಂದರೆ? ಸರ್, ದಯವಿಟ್ಟು ತಾವು ತೊಂದರೆ ತೊಗೊಳಕ್ಕೆ ಹೋಗಬೇಡಿ. ತಮ್ಮ ಕೃಪಾ ಕಟಾಕ್ಷ, ಭಿಕ್ಷೆ ಏನೂ ಬೇಡ ನನಗೆ. ಏನು ಬರುತ್ತೋ ಅದನ್ನು ಎದುರಿಸ್ತೀನಿ. ಬರ್ತೀನಿ. ನಿವೇದಿತ ಅವರೇ, 1 ನಿಮಿಷ ಪ್ಲೀಸ್. ನಿವೇದಿತ ಅವರೇ, ನಿಮ್ಮ ಕ್ವಾಲಿಫಿಕೇಷನ್ನಿಗೆ, ನನ್ನಿಂದಾಗಿ ನಿಮ್ಗಾಗಿರೋ ಅನ್ಯಾಯಕ್ಕೆ ನನ್ನ ಕೈಲಾದ ಸಹಾಯ ಮಾಡ್ತಿರೋದು. ಇದನ್ನು ಭಿಕ್ಷೆ ಅಂತಾಗಲಿ, ಕೃಪಾ ಕಟಾಕ್ಷ ಅಂತಾಗಲಿ ಭಾವಿಸ್ಬೇಡಿ ಪ್ಲೀಸ್. ನಿವೇದಿತ ಅವರೇ, 1 ನಿಮಿಷ. ನನ್ನ ಗಿಲ್ಟ್ನಿಂದ ಆಚೆ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ನೀನೇ ಅಲ್ವಾ ದೇವ್ ಸೋಪಾಣಿಕ ಬೆಟ್ಟಕ್ಕೆ ಹೋಗು ಅಂತ ಹೇಳಿದ್ದು? ನಿನ್ನಿಂದಲೇ ಇದೆಲ್ಲ ಆಗಿದ್ದು. ಅವಳನ್ನು ನೋಡ್ತಿದ್ರೆ ಜೀವನದಲ್ಲಿ ಸೋತ್ಬಿಟ್ಟೆ ಅನಿಸುತ್ತೆ. ನಾನು ಜೀವನದಲ್ಲಿ ಸೋತ್ಬಿಟ್ಟೆ.
ಮಧು ನಿನ್ನನ್ನು ಮದುವೆ ಆಗೋದು ನನಗಿಷ್ಟ ಇರಲಿಲ್ಲ ಅಂತ ಅನ್ನೋದು ನಿನಗೂ ಗೊತ್ತು ತಾನೆ. ಮಧು ಹೈಲಿ ಎಜುಕೇಟೆಡ್. ತಪ್ಪು ತಿಳಿಬೇಡ, ನೀನು ಬರೀ PUC. ಇಬ್ಬರಲ್ಲೂ ಹೊಂದಾಣಿಕೆ ಹೇಗಾಗಬೇಕು ನೀನೇ ಹೇಳು. ನಮ್ಮ ವೈಜಯಂತಿ ಕಾಲನ್ನ ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ. ಅಂದರೆ ಈ ಕಾಲಿನ ಮೇಲೆ ಇರೋದಿಲ್ಲ. ಇತ್ತೀಚೆಗೆ ಮಧುನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಒಂಥರ ಪಾಸಿಟಿವ್ನೆಸ್ ಬೆಳೀತಾ ಇದೆ ಅವನ ಬಗ್ಗೆ. ಅವನು ಯಾವಾಗಲೂ ಬರೀ ನನ್ನೊಬ್ಬಳನ್ನೇ ಪ್ರೀತಿಸ್ತಿರ್ಬೇಕು ಅನ್ನೋ ಸ್ವಾರ್ಥ ಮನಸ್ಸಲ್ಲಿ. ಅವ್ರನ್ನ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ ನನಗೆ. ಓಹ್ ಕಲ್ಯಾಣಿ, ಬಾ ಒಳಗೆ. ಕೂತ್ಕೋ ಕಲ್ಯಾಣಿ. ಮನೇಲಿ ಯಾರೂ ಇಲ್ಲ. ಮಧು ವೈಜಯಂತಿನ ಕರ್ಕೊಂಡು ಅವ್ರ ಎಸ್ಟೇಟಿಗೆ ಹೋಗಿದ್ದಾನೆ. ಗೊತ್ತು ಅತ್ತೆ, ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಹತ್ರನಾ? ಯಾವ ವಿಚಾರ? ಯಾಕೆ ಕಲ್ಯಾಣಿ, ಮದುವೆ ಏರ್ಪಾಟಿಗೆ ದುಡ್ಡೇನಾದರೂ ಶಾರ್ಟೇಜ್ ಬಂತಾ? ದುಡ್ಡೇನಾದರೂ ಬೇಕಿತ್ತಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಮನಸ್ಸು ಸ್ವಲ್ಪ ಕೆಟ್ಟಿತ್ತು. ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಏನಾಯಿತು? ನಾನೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಾ ಅತ್ತೆ? ಏನು? ನಾನು ನಿಮ್ಮ ಎದುರಿಗೆ ಬಂದಾಗೆಲ್ಲ ಗಮನಿಸಿದ್ದೀನಿ, ನೀವು ನಗ್ತಾ ಇದ್ರೂ ನಗುನ ಹಿಡಿದಿಟ್ಕೋತೀರಾ. ಕಣ್ಣಲ್ಲಿ ತೊಳಪು ನನ್ನ ಮುಖ ನೋಡಿದ ತಕ್ಷಣ ಹೊರಟು ಹೋಗುತ್ತೆ. ನಿಮ್ಮ ಉತ್ಸಾಹ ಮಾಯ ಆಗ್ಬಿಡುತ್ತೆ. ಒಳಗೆಲ್ಲೋ ನನ್ನ ಬಗ್ಗೆ ಅಸಹನೆ ಇದೆ ಅನಿಸುತ್ತೆ. ಯಾಕತ್ತೆ? ಗೊತ್ತಿದ್ದು ಹಾಗಾಗೋದಾದರೆ, ಅಥವಾ ನಿನಗೆ ಹೀಗೆಲ್ಲ ಅನ್ನಿಸ್ಲಿ ಅಂತ ನಾನು ನಾಟಕ ಮಾಡೋದಾದರೆ ಥಟ್ಟಂತ ಕಾರಣ ಹೇಳಿಬಿಡ್ತಾ ಇದ್ನೋ ಏನೋ. ಆದರೆ ಹಾಗಾಗಿಲ್ಲ. ನಾನು ಯಾವತ್ತೂ ಬೇಕು ಅಂತ ಹಾಗೆಲ್ಲ ಮಾಡಿಲ್ಲ. ಈಗ ನೀನು ಹೇಳಿದಾಗಲೇ ನನಗೆ ಹಾಗೆಲ್ಲ ಆಗುತ್ತೆ ಅಂತ ಗೊತ್ತಾಗ್ತಿರೋದು. ಬೇಕು ಅಂತ ಹಾಗೆ ಮಾಡ್ತಿಲ್ಲ ಅಂದರೆ ನಿಮಗೆ ಸ್ವಾಭಾವಿಕವಾಗಿ ಹಾಗಾಗ್ತಿದೆ ಅಂತಾಯಿತು. ಅಂದರೆ ಏನರ್ಥ? ಸ್ವಾಭಾವಿಕವಾಗೇ ನಾನು ನಿಮ್ಗೆ ಇಷ್ಟ ಇಲ್ಲ ಅಂತ. ಸ್ವಾಭಾವಿಕವಾಗೇ ನಿಮಗೆ ನನ್ನ ಬಗ್ಗೆ ಅಸಹನೆ ಇದೆ ಅಂತ ಅಲ್ವಾ? ಈ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಚರ್ಚೆ ನಡೆದಿದೆ, ಆದರೆ ನನ್ನ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಎಲ್ಲದಕ್ಕೂ ಉತ್ತರಗಳನ್ನು ಹುಡ್ಕೊಂಡು ಕೂತ್ರೆ ನೆಮ್ಮದಿ ಹೊರಟೋಗುತ್ತೆ. ನಿನ್ನನ್ನು ನನ್ನ ಮನೆ ಸೊಸೆಯಾಗಿ ಒಪ್ಕೊಂಡಾಗಿದೆಯಲ್ಲ, ಇನ್ನು ನನ್ನ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅನ್ನೋದು ಯಾಕೆ ಬೇಕು? ಅಂದರೆ ನನ್ನ ಮಧು ಮದುವೆ ಆಗದೆ ಇದ್ದರೆ ಮಧು ನೆಮ್ಮದಿ ಹೊರಟೋಗುತ್ತೆ,
ಅದು ನೆಮ್ಮದಿ ಕೆಡಬಾರ್ದು ಅಂತ, ಅದು ನೆಮ್ಮದಿಗೋಸ್ಕರ ನೀವು ಈ ಮದುವೆಗೆ ಒಪ್ಕೊಂಡಿದ್ದು ಅಲ್ವಾ? ಸಾರ ಒಪ್ಕೊಂಡಿದ್ದಲ್ಲ ಅಲ್ವಾ? ಇರಬಹುದು. ಏನೀಗ ನಮಗೆ ಬೇಕಾದಾಗೆ ಎಲ್ಲ ಆಗೋದಿಲ್ಲ ಅಲ್ವಾ ಕಲ್ಯಾಣಿ? ಹೌದು, ನಮಗೆ ಬೇಕಾದಾಗೆ ಎಲ್ಲ ಆಗೋದಿಲ್ಲ. ವೈಜಯಂತಿ ನಿಮ್ಮ ಮನೆ ಸೊಸೆಯಾಗಿ ಬರಬೇಕು ಅಂತ ನಿಮ್ಗೆ ಆಸೆ, ಆದರೆ ಹಾಗಾಗ್ತಿಲ್ಲ. ನಾನು ನಿಮ್ಮ ಮನೆ ಸೊಸೆ ಆಗ್ತಾ ಇದ್ದೀನಿ. ನೀವು ನನ್ನನ್ನು ಇಷ್ಟಪಡಲಿ ಅಂತ ನನಗೆ ತುಂಬ ಆಸೆ. ಆದರೆ ನಿಮಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೆ. ವಿಪರ್ಯಾಸ ಅಲ್ವಾ? ಏನು ಹೀಗೆ ಹೇಳ್ತಿದ್ಯಾ ಕಲ್ಯಾಣಿ? ವಿಪರ್ಯಾಸ, ಅರ್ಥ, ನೆಮ್ಮದಿ, ಏನು ಹೀಗೆಲ್ಲ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಕೆಲವು ಸತ್ಯಗಳೇ ಹಾಗೆ ಅತ್ತೆ, ನಮ್ಮನ್ನು ವಿಚಿತ್ರ ಪರಿಸ್ಥಿತಿನಲ್ಲಿ ಸಿಕ್ಕಾಕಿಸ್ಬಿಡುತ್ತೆ. ಅಂಥದ್ದೇ ಒಂದು ಸತ್ಯ ಈಗ ನನ್ನ ಮುಂದೆ ಹತ್ತಿ ಉರಿತಾ ಇದೆ. ಆ ಸತ್ಯದ ಬೆಳಕು ತುಂಬ ಪ್ರಖರವಾಗಿದೆ. ಅದ್ರ ಬೆಂಕಿ ನನ್ನನ್ನು ಸುಟ್ಟಾಕ್ಬಿಡುತ್ತೆ ಅನ್ನಿಸ್ತಿದೆ. ಆದರೆ ಅದು ನನ್ನ ಸುಡೋಕೆ ಮುಂಚೆ ನಾನೇನಾದರೂ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಒಂದು ನಿರ್ಧಾರ ತಗೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಅದೇನೋ ಅರ್ಥ ಆಗೋ ಥರ ಹೇಳಿ ಕಲ್ಯಾಣಿ. ಮದುವೆಗೆ ನನ್ನ ಮೇಲಿರೋ ಪ್ರೀತಿಗಿಂತ ವೈಜಯಂತಿ ಮೇಲಿರೋ ಅನುಕಂಪ, ಮಮತೆನೇ ಹೆಚ್ಚಾಯ್ತೇನೋ ಅಂತ ಅನ್ಸಕ್ಕೆ ಶುರು ಆಗಿದೆ. ಮಮತೆ ಮುಂದೆ ಪ್ರೀತಿ ಯಾವತ್ತೂ ಸಣ್ಣದಾಗ್ಬಿಡುತ್ತೆ. ಬೇರೆಯವ್ರ ಮೇಲಿನ ಮಮತೆ ಮುಂದೆ ನನ್ನ ಮೇಲಿನ ಪ್ರೀತಿ ಚಿಕ್ಕದು ಅನ್ನಿಸ್ಬಾರ್ದು ಅಲ್ವಾ? ಮದುವೆ ಆದಮೇಲೂ ಮಧು ಮಮತೆ ಕೇಂದ್ರ ವೈಜಯಂತಿನೇ ಆಗಿರ್ತಾಳೆ. ಆಗ ನಾನು ಮಧು ಪ್ರೀತಿ ಭಿಕ್ಷೆಗೆ ಕಾಯ್ತಾ ಇರೋ ಭಿಕ್ಷುಕಿ ಆಗ್ಬಿಡ್ತೀನಿ ಅಲ್ವಾ? ಇನ್ನು ವಿಶ್ವನಾಥ್ ಮಾವನಿಗೆ ವೈಜಯಂತಿ ಭವಿಷ್ಯದ್ದೇ ಚಿಂತೆ. ಇನ್ನು ನಿಮಗೆ ಸ್ವಾಭಾವಿಕವಾಗಿ ನನ್ನ ಬಗ್ಗೆ ಅಸಹನೆ ಇದೆ, ಪ್ರೀತಿ ಇಲ್ಲ. ಹೀಗಿರುವಾಗ ಎಲ್ಲರೂ ಯಾಕೆ ಮದುವೆ ಅನ್ನೋ ನಾಟಕ ಆಡಬೇಕು? ಅದಾಗದೇ ಇರೋದೇ ಒಳ್ಳೆಯದು ಅಂತ. ಈಗೇನು ಮಾಡಬೇಕು ಅಂತ ನೀನು ಹೇಳ್ತಿರೋದು? ನನಗೆ ಈ ಮದುವೆ ಬೇಡ. ಸರಿ ಸನಿ ಸ ಗರಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಸರಿ ಸನಿ ಸ ಗರಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ ಗ ಪಮ ಗರಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ ನೀ ಧ
ಸರಿ ಸನಿ ಸ ಧನಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಸರಿ ಸನಿ ಸ ಗರಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ. ಹೌದು ಅತ್ತೆ, ನನ್ನ ಸಂತೋಷ, ಮಧು ಸಂತೋಷ, ವೈಜಯಂತಿ ಸಂತೋಷ, ನಿಮ್ಮ ಸಂತೋಷ ಎಲ್ಲ ಈ ಮದುವೆಯಿಂದ ಕೆಡುತ್ತೆ. ಈ ಮದುವೆ ಆಗದೆ ಇದ್ದರೆ ಎಲ್ಲರೂ ಸಂತೋಷವಾಗಿರ್ತೀವಿ ಅಂತ ನನಗನ್ನಿಸ್ತಿದೆ. ಅದಕ್ಕೆ ನಿರ್ಧಾರ ತಗೊಂಡಿದ್ದೀನಿ. ಮಧು ವೈಜಯಂತಿನೇ ಮದುವೆ ಆಗಬೇಕು ಅನ್ನೋದು ನನ್ನ ಮನಸ್ಸಿನ ಆಸೆ. ಅದಾಗಲಿ ಬಿಡಲಿ, ನನ್ನ ನಿರ್ಧಾರ ಬದಲಾಗೋದಿಲ್ಲ. ನನಗೆ ಈ ಮದುವೆ ಬೇಡ.